ಪ್ರತಿಯೊಬ್ಬ ವ್ಯಕ್ತಿಗೂ ಈ ಮರಿಬೇಕು ಅಂತ ಅನ್ಸೋದು ಯಾಕೆ ಕಷ್ಟ ಆಗತ್ತೆ? ಯಾರನ್ನಾದ್ರೂ ಈಗ ನಿಮ್ಗೆ ತುಂಬಾ ಹತ್ತಿರವಾಗಿರ್ತಕ್ಕಂಥ ವ್ಯಕ್ತಿನ ಮರಿಬೇಕಂದ್ರೆ ಅದು ಅಷ್ಟು ಈಸಿ ಅಲ್ಲವೇ ಅಲ್ಲ. ಅದರ ಹಿಂದೆ ಯಾಕೆ ಅಷ್ಟು ನೋವಿರುತ್ತೆ? ಅದನ್ನ ಇವತ್ತಿನ ವಿಡಿಯೋದಲ್ಲಿ 4 ಮೇಜರ್ ಮುಖ್ಯವಾಗಿರ್ತಕ್ಕಂಥ ನಿಮ್ಗೆ ರೀಸನ್ ಕೊಡ್ತೀನಿ ನಾನು. ಯಾಕೆ ಮರೆಯಕ್ಕೆ ಆಗಲ್ಲ ಒಬ್ಬ ವ್ಯಕ್ತಿಗೆ ಅಂತ. ಓಕೆ, ಇಷ್ಟ ಆದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೋ ಹೇಳ್ತಿದ್ರು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಹೇಳಲೇಬೇಡಿ ಅಂತ. ನಾನು ರೀಕಾಲ್ ಮಾಡಕ್ಕೆ ಹೇಳ್ತೀನಿ ಅಷ್ಟೇ, ಕೆಲವರು ಮರ್ತು ಬಿಟ್ಟಿದ್ದಾರೆ ಅಂತ. ಓಕೆ, ಅಂಡ್ ಕೌನ್ಸಿಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ಯಾಕೆ ಮರೆಯೋಕ್ಕಾಗಲ್ಲ ಅಂದ್ರೆ ಮೆಮೊರಿ ಇರಲ್ಲ. ಆಕ್ಚುಲಿ ಎಮೋಷನಲ್ ಒಂದು ಅಟ್ಯಾಚ್ಮೆಂಟ್ ಬಿಲ್ಡ್ ಆಗಿರುತ್ತೆ. ಜಸ್ಟ್ ಒಂದು ಮೆಮೊರಿ ಆಗಿದ್ರೆ ಅದರೊಟ್ಟಿಗೆ ಒಂದು ಅಟ್ಯಾಚ್ಮೆಂಟ್ ಬಿಲ್ಡ್ ಆಗಿಲ್ಲ ಅಂದಿದ್ರೆ ಮರ್ತು ಬಿಡ್ಬೋದು ನಾವು ಆಕ್ಚುಲಿ. ಬಟ್ ಈ ಒಂದು ಅಟ್ಯಾಚ್ಮೆಂಟ್ ಬಿಲ್ಡ್ ಆಗಿರತ್ತಲ್ಲ, ಅಟ್ಯಾಚ್ಮೆಂಟ್ ಬಿಲ್ಡ್ ಆದಾಗ ಅದರೊಟ್ಟಿಗೆ ಅಂದ್ರೆ ಲೈಕ್ ಭಾವನೆಗಳನ್ನ ಬೆಸ್ಬಿಟ್ಟಿರ್ತೀವಿ ನಾವು. ಅದು ಮುಂದೆ ಇರಲ್ಲ ಅನ್ನೋದೊಂದು ಫೀಲ್ ಕಾಡಕ್ ಶುರು ಆಗುತ್ತೆ ನಮಗೆ. ಆ ಭಾವನೆಗಳು ಮುಂದೆ ಇರಲ್ಲ ನಮ್ಮ ಜೊತೆಗೆ, ಅಂಡ್ ಆ ಭಾವನೆ ಒಟ್ಟಿಗೆ ಕಂಫರ್ಟ್ ಆಗಿರ್ತಿದ್ವಿ ಆಕ್ಚುಲಿ. ಬಟ್ ಇದು ಈಗ ಪ್ರೆಸೆಂಟ್ಲಿ ಇಲ್ವಲ್ಲ ಅನ್ನೋದು ಕಷ್ಟ ಆಗತ್ತೆ. ಅದು ಜಸ್ಟ್ ಒಂದು ಮೆಮೊರಿ ನೆನಪಾಗಿದ್ರೆ ಮರ್ತು ಬಿಡ್ಬೋದಿತ್ತು. ನಾಟ್ ಓನ್ಲಿ ಮೆಮೊರಿ, ಇದು ಒಂದು ಫೀಲಿಂಗ್ಸ್ ಇರ್ತಕ್ಕಂಥ ಒಂದು ಎಮೋಷನ್ ಕನೆಕ್ಟಿವಿಟಿ ಇರೋದ್ರಿಂದ ಕಷ್ಟ ಆಗತ್ತೆ ಒಬ್ಬ ಮನುಷ್ಯನಿಗೆ. ಇದು ಫಸ್ಟ್ ರೀಸನ್ ಮರೆಯಕ್ಕೆ ಆಗದೆ ಇರೋದಕ್ಕೆ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟು ನೀವು ಹೇಳ್ತಿರೋದು ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೆಕೆಂಡ್ ರೀಸನ್ ಏನು ಅಂತ ಹೇಳಿದ್ರೆ ಡೈಲಿ ಹ್ಯಾಬಿಟ್ ಆಗಿರ್ತಾರೆ, ಆಮೇಲೆ ಎಂಟಿ ಫೀಲ್ ಆಗ್ತಿರ್ತಾರೆ. ಸೊ ಡೈಲಿ ಬೆಳಗಾದ್ರೆ ಅವರೊಂದು ಕಾಲು, ವಾಯ್ಸು, ಅವ್ರ ಕೇರಿಂಗು, ಅವ್ರ ಮಾತುಗಳು ಕೇಳಬೇಕು ಅನ್ಸೋದೊಂದು ಡೈಲಿ ಹವ್ಯಾಸ ಆಗಿರುತ್ತೆ. ಸೊ ಡೈಲಿ ಇರತಕ್ಕಂಥ ಹವ್ಯಾಸ ಸಡನ್ಲಿ ಇಲ್ಲ ಅಂದಾಗ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಆ ಡೈಲಿ ರೂಟೀನ್ ಕಂಪ್ಲೀಟ್ ಆಗ್ತಾ ಇರಲ್ಲ, ಅವತ್ತಿನ ದಿನ ಅದು ಕಂಪ್ಲೀಟ್ ಅನ್ನಿಸ್ತಾ ಇರಲ್ಲ. ಆಕ್ಚುಲಿ ರೂಢಿ ಆಗಿರುತ್ತೆ. ಆ ರೂಢಿ ಇಲ್ಲದೆ ಇರೋದು ನಿಮಗೆ ಏನೋ ಒಂದು ಕಳ್ಕೊಂಡಿದ್ದೀರಿ, ನನ್ನ ಕೈಲಿ ಆಗ್ತಿಲ್ಲ. ಅದರಲ್ಲೂ ಕೂಡ ತುಂಬಾ ಕನೆಕ್ಟ್ ಆಗಿರ್ತಕ್ಕಂಥ ರೂಢಿ ಮಿಸ್ ಆದಾಗ ಕಣ್ಣೀರು, ಅವರು ಸಡನ್ಲಿ ನೆನಪು ಬೇಕು ನನ್ನ ಲೈಫಲ್ಲಿ, ಅವ್ರಿಲ್ಲ ಅಂದ್ರೆ ನನ್ನ ಕೈಲಿ ಆಗಲ್ಲ. ಅಷ್ಟು ಒಂದು ಡೈಲಿ ಅಭ್ಯಾಸ ಅಷ್ಟು ಡೆಪ್ತ್ ಹೋಗಿರುತ್ತೆ. ದಟ್ ಈಸ್ ದ ರೀಸನ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಅನ್ಫಿನಿಶ್ಡ್ ಫೀಲಿಂಗ್ ಉಳಿದಿರುತ್ತೆ. ಅಂದ್ರೆ ಫೀಲಿಂಗ್ಸ್ ಕಂಪ್ಲೀಟ್ ಆಗಿರಲ್ಲ ಅಲ್ಲಿ. ಇನ್ನೂ ತುಂಬಾ ಫೀಲಿಂಗ್ಸ್ ಇತ್ತು ಅವ್ರ ಮೇಲೆ. ಆಕ್ಚುಲಿ ಎಲ್ಲಿ ತನಕ? ಟಿಲ್ ಡೈ, ಸಾಯೋ ತನಕನೂ ಕೂಡ ಅವ್ರ ಮೇಲೆ 1000 ಫೀಲಿಂಗ್ಸ್ ಅನ್ನು ಇಟ್ಕೊಂಡಿದ್ದು, 1000 ಇಮ್ಯಾಜಿನರಿ ಫೀಲಿಂಗ್ಸ್ ಜೊತೆ ಹೋಗಿದ್ವಿ. ಆಕ್ಚುಲಿ ಮುಂದೆ ಹಿಂಗಿರ್ಬೇಕು, ನಮ್ಮ ಒಂದು ದೋಸ್ತಿ ಆಗ್ಲಿ, ಫ್ರೆಂಡ್ಶಿಪ್ ಆಗ್ಲಿ, ಮದುವೆ ರಿಲೇಶನ್ಶಿಪ್ ಆಗ್ಲಿ, ಅಥವಾ ಲವ್ವರ್ಸ್, ಯಾವುದೇ ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಭಾವನೆಗಳನ್ನ ಹೆಣೆದಿದ್ವಿ. ಅದು ಕಂಪ್ಲೀಟ್ ಆಗದಿರ ಇವತ್ತಿಗೆ ಎಂಡ್ ಆಗಿದೆ ಅಂದಾಗ ಅದನ್ನ ಮೈಂಡ್ ಒಪ್ಕೊಳಕ್ ತಯಾರಿರಲ್ಲ. ಸಬ್ ಕಾನ್ಸಿಯಸ್ ಮೈಂಡಿಗೆ ತುಂಬಾ ಹರ್ಟ್ ಆಗ್ತಿರತ್ತೆ. ಎಸ್, ಅದನ್ನ ರೀಕಾಲ್ ಮಾಡಿ 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 ಕಣ್ಣೀರ್ ಬರಸ್ತಾ ಇರತ್ತೆ, ನೋವು ಆಗ್ತಿರತ್ತೆ. ಎಸ್, ನನ್ನ ಕೈಲಿ ಆಗ್ತಿಲ್ಲ, ಆ ಫೀಲ್ ಬರ್ತಾ ಇರತ್ತೆ. ಓಕೆ, ಇದು ಕೂಡ ಒನ್ ಆಫ್ ದ ಮೇನ್ ರೀಸನ್. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಗುಡ್ ಮೆಮೊರಿ ಅಂತ ಏನಾಗಿರುತ್ತೆ ಲೈಫಲ್ಲಿ ಅದು ತುಂಬಾ ಹರ್ಟ್ ಮಾಡತ್ತೆ. ಮತ್ತೆ ಆ ಪ್ರೀತಿಯಿಂದ ಎಮೋಷನ್ಸ್ ಕನೆಕ್ಟಿವಿಟಿ ಮತ್ತೆ ಸಿಗಲ್ವಲ್ಲ ಲೈಫಲ್ಲಿ. ತುಂಬಾ ಸ್ವೀಟ್ ಮೆಮೊರಿ ಇರುತ್ತೆ, ಗುಡ್, ಒಳ್ಳೆ ತುಂಬಾ ಗುಡ್ ಅದು ಆಕ್ಚುಲಿ ಲೈಫಲ್ಲಿ. ಅದನ್ನ ಕಳ್ಕೊಳಕ್ ಇಷ್ಟಪಡಲ್ಲ. ಸೊ ಹಾಗಾಗಿ ನಮ್ಗೆ ತುಂಬಾ ಬೇಜಾರಾಗತ್ತೆ, ಬದುಕು ಬೇಡ ಅನ್ಸುತ್ತೆ, ಜೀವ ಬೇಡ ಅನ್ಸುತ್ತೆ, ಜೀವನ ಬೇಡ ಅನ್ಸುತ್ತೆ, ಏನೂ ಬೇಡ ಅನ್ಸುತ್ತೆ. ಆ ವ್ಯಕ್ತಿ ಅವರೊಟ್ಟಿಗೆ ಕಳೆದಿದ್ದ ಕ್ಷಣ, ಆ ಗುಡ್ ಫೀಲಿಂಗ್ಸ್, ಆ ಒಂದು ಎಮೋಷನ್ಸ್ ಬಾಂಡಿಂಗ್ ಅಗೇನ್ ಬೇಕು ನನ್ನ ಲೈಫಲ್ಲಿ ಅಂತ ಅನ್ಸೋಕ್ ಶುರುವಾಗುತ್ತೆ. ಎಸ್ ಆರ್ ನೋ? 101%. ನೋಡಿ, ನಾನು ಯಾವುದೇ ಕಥೆಗಳನ್ನ ಹೇಳಿ ಇಲ್ಲಿ ರಿಯಾಲಿಟಿ ಬಗ್ಗೆ ಮಾತಾಡ್ತಿದ್ದೀನಿ. ನಿಮ್ಗೆ ಎಸ್ ಎಕ್ಸಾಕ್ಟ್ಲಿ ಇದು ಕರೆಕ್ಟ್ ಅನ್ಸಿದ್ರೆ ನೀವು ಕೂಡ ಟಚ್ ಅಲ್ಲಿ ಇದ್ಕೊಂಡು ಕಮೆಂಟ್ ಮಾಡಿ. ಕೆಲವರೆಲ್ಲ ನಾನು ಹೇಳ್ತೀನಿ ಮೊಸರಲ್ಲಿ ಕಲ್ಲು ಹುಡ್ಕೋತಾರ, ಗೊತ್ತಿಲ್ಲ ಅವ್ರ ಮುಗಿ ನೀರ ವಿಚಾರ ಮಾಡಿ ವಿಡಿಯೋನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿದ್ರೆ ಕೆಲವರೆಲ್ಲ ಕೆಟ್ಟದಾಗಿ ಏನೋ ಹೇಳ್ತಾರೆ. ಸೊ ಅದು ನಾನು ಹೇಳ್ತೀನಿ. ಸೊ ಏನಂತ ಹೇಳಿದ್ರೆ ಅವ್ರ ಪರ್ಸನಲಿ ಅವರು ಅದನ್ನ ಡಿಸ್ಟರ್ಬ್ ಆಗಿರ್ತಾರೆ. ಸೊ ಹಾಗಾಗಿ ಇದನ್ನ ಪರ್ಸನಲಿ ಬೇರೆ ತರ ತಗೊಂಡು ಅವ್ರಿಗೆ ಆತರ ಫೀಲ್ ಮಾಡ್ಕೊಂಡು ಈ ವಿಡಿಯೋ ಹಂಗೆ ನೋಡ್ತಿರ್ತಾರೆ, ಅದಕ್ಕೋಸ್ಕರ. ಬಟ್ ನಮ್ದು ಇಂಟೆನ್ಷನ್ ಯಾರಿಗೂ ಹಾಳು ಮಾಡ್ಬೇಕು ಅನ್ನೋದಿಲ್ಲ, ಇರೋ ವಿಚಾರಗಳನ್ನು ಶೇರ್ ಮಾಡ್ತಾ ಹೋಗ್ಬೇಕು ಅನ್ನೋದಷ್ಟೇ ಇರುತ್ತೆ. ಓಕೆ, ಅಂಡ್ ನಿಜವಾಗ್ಲೂ ಪ್ರಾಂಪ್ಟ್ ಆಗಿ ನಮ್ಮ ಜೊತೆ ಟಚ್ ಅಲ್ಲಿರೋ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ ವಿಡಿಯೋಗಳನ್ನು ಕೂಡ. ನಮ್ಮನ್ನು ಕೂಡ ಪ್ರೀತಿ ಮಾಡ್ತೀವಿ ಅಂತ ಎಷ್ಟೋ ಜನ ಹೇಳ್ತಾರೆ, ಆಸ್ ಲೈಕ್ ಎ ಬೆಸ್ಟ್ ಫ್ರೆಂಡ್, ಬ್ರದರ್, ಮೆಂಟರ್, ಗುರು, ಕೆಲವರು ಯಾರೋ ಹೀರೋ. ಸೊ ಗೊತ್ತಿಲ್ಲ, ಅವರೊಂದು ಪ್ರೀತಿ ಅಷ್ಟೇನೆ ಅಂತ ಹೇಳ್ಬೋದು. ಏನ್ ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ, ಇಷ್ಟ ಲೈಕ್ ಮಾಡಿ, ಅಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ಬೇಗ 50K ಆಗಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.